ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 78ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕಾಂತ ಪದಳದ ನಾಣ ಭರದಿಂದ ದರೀಕೃತ ಚಂದ್ರಬಿಂಬ ಸತ್ಕಾಂತಿಯ ನಾನಾಂಬುಜಮಂ ವಯ್ಯನಿ ಬಾಗಿರೆ ಕಾದಲಂಗೆ ಸೈತಂತಿರು ನಾಂಚದೆಂದಣುಗೆ ಪಿಡಲ್ಕರೋಳೆತ್ತಿ ಬುದ್ಧಿ ವೇಳದಂತೆ ಕದಂಪಿನೊಳ್ ಪಡೆದುವ ಆಕೆಯ ಹಾರ ಮರೀಚಿ ಮಾಲೆಗಳ. ಇದನ್ನು ಬಿಡಿಸಿ ಹೀಗೆ ಓದಬೇಕು: ಕಾಂತ ಪದಳದ ನಾಣ ಭರದಿಂದ ಅಧರೀಕೃತ ಚಂದ್ರಬಿಂಬ ಸತ್ಕಾಂತಿಯಂ ಆರನಾಂಬುಜಂ ಒಯ್ಯನೆ ಬಾಗಿರೆ ಕಾದಲಂಗೆ ಸೈತಂತಿರು ನಾಂಚದೆ ಎಂದು ಅಣುಗೆಯರು ಪಿಡಿದು ಅಳ್ಕರೊಳು ಎತ್ತಿ ಬುದ್ಧಿ ಬೇಡದಂತೆ ಕದಂಪಿನೊಳ್ ಪೊಳೆದುವು ಆಕೆಯ ಹಾರ ಮರೀಚಿ ಮಾಲೆಗಳು. ಈಗಾಗಲೇ ಹೇಳಿದ ಹಾಗೆ ದ್ರೌಪದಿ ಮತ್ತು ಅರ್ಜುನರ ಪಾಣಿಗ್ರಹಣ ಆಯಿತು. ಆ ಪಾಣಿಗ್ರಹಣ ಆದ ಮೇಲೆ ಕೆಲವು ತುಂಟ ದಾಸಿಯರು ಅಥವಾ ಸ್ನೇಹಿತೆಯರು ದ್ರೌಪದಿಗೆ ಬುದ್ಧಿಯನ್ನು ಅಂದರೆ ತುಂಟತನದಿಂದ ಬುದ್ಧಿಯನ್ನು ಹೇಳಿದ್ರಂತೆ. ಏನು? ಕಾಂತ ಪದಳದ ನಾಣ ಭರದಿಂದ ಅಧರೀಕೃತ ಚಂದ್ರಬಿಂಬ ಸತ್ಕಾಂತಿಯಂ. ಅರ್ಜುನನು ದ್ರೌಪದಿಯ ಕೈಯನ್ನು ಹಿಡಿದಾಗ ಕಾಂತೆ ದ್ರೌಪದಿ ಪದಳದ ನಾಣ ಭರದಿಂದ ಹೆಚ್ಚಾದ ನಾಚಿಕೆಯ ಭಾರದಿಂದ ಅಧರೀಕೃತ ಚಂದ್ರಬಿಂಬ ಸತ್ಕಾಂತಿಯಂ ಅಂದರೆ ಚಂದ್ರಮಂಡಲಕ್ಕಿಂತಲೂ ಮಿಗಿಲಾದ ಕಾಂತಿಯನ್ನು ಉಳ್ಳ ಅಧರೀಕೃತ ಚಂದ್ರಬಿಂಬ ಸತ್ಕಾಂತಿಯಂ ಆನನಾಂಬುಜಂ ಒಯ್ಯನೆ ಬಾಗಿರೆ. ಚಂದ್ರಬಿಂಬಕ್ಕಿಂತಲೂ ಕೂಡ ಹೆಚ್ಚು ಕಾಂತಿಯುಳ್ಳಂತಹ ತನ್ನ ಮತ್ತು ತಾವರೆಯಂತಿರುವ ತನ್ನ ಆನನಾಂಬುಜಮಂ, ಆನನ ಮುಖ ಎನ್ನುವಂತಹ ತಾವರೆಯನ್ನು ಒಯ್ಯನೆ ಬಾಗಿರೆ ಆಕೆ ಮುಖವನ್ನು ತಗ್ಗಿಸಿರಲು ಕಾದರಂಗೆ ಸೈತಂತಿರು ನಾಂಚದೆಂದು ಅಣುಗೆಯರು. ಆಗ ಆ ತುಂಟ ದಾಸಿಯರು ಏನು ಹೇಳಿದರು ಅಂತಂದರೆ, ಪ್ರಿಯಕರನಿಗೆ, ಕಾದಲ ಪ್ರಿಯಕರ, ತಮಿಳಲ್ಲಿ ಈಗಲೂ ಕೂಡ ಆ ಪದ ಹಾಗೆಯೇ ಬಳಕೆ ಇದೆ. ಕಾದಲಂಗೆ ಸೈತಂತಿರು, ಕಾದಲನ ಮುಂದೆ, ಪ್ರಿಯಕರನ ಮುಂದೆ ಅಥವಾ ಗಂಡನ ಮುಂದೆ ನೇರವಾಗಿ ಮುಖವನ್ನು ನೋಡುವ ಹಾಗಿರು. ನಾಂಚದೆ ಎಂದು ಅಣುಗೆಯರು ಅಂದರೆ ಹೆಣ್ಣು ಮಕ್ಕಳು ಪಿಡಿದು ಅಳ್ಕರಳು ಎತ್ತಿ ಬುದ್ಧಿ ವೇಳೆ ಆ ಬಾಗಿದಂತಹ ಮುಖವನ್ನು ಎತ್ತಿ ಬುದ್ಧಿ ಹೇಳಲು ಬೇಡದಂತೆ ಕದಪಿನೊಳು ಪಡೆದು ಆಕೆಯ ಹಾರ ಮರೀಚಿಗಳು. ಹೀಗೆ ಬುದ್ಧಿಯನ್ನು ಹೇಳುತ್ತಾರೋ ಎನ್ನುವ ಹಾಗೆ ಕೆನ್ನೆಯಲ್ಲಿ ಪೊಳೆದು ಆಕೆಯ ಹಾರ ಮರೀಚಿಗಳು, ಆಕೆಯ ಕೆನ್ನೆಯ ಮೇಲೆ ಹಾರದ ಕಾಂತಿಗಳು ಬೆಳಗುತ್ತಾ ಇದ್ದವು, ಅಂದರೆ ಕಾಂತಿಯ ಮಾಲೆಗಳು ಬೆಳಗುತ್ತಾ ಇದ್ದವು ಎಂಬುದಾಗಿ ಪಂಪ ಆಕೆಯ ಮುಖದ ಮೇಲಿರುವ ಕಾಂತಿಯನ್ನು ವರ್ಣಿಸ್ತಾನೆ. ಅಂದರೆ ಗುಣಾಣವನ್ನು ದ್ರೌಪದಿಯ ಪಾಣಿಗ್ರಹ ಮಾಡುತ್ತಿರಲು ದ್ರೌಪದಿಗೆ ನಾಚಿಕೆಯಾಯಿತು. ಆ ನಾಚಿಕೆಯ ಹೇಗೆ ಮುಖದಲ್ಲಿ ಕಾಣಿಸಿಕೊಳ್ಳುತ್ತಿತ್ತು ಅಂದರೆ, ಮತ್ತು ದ್ರೌಪದಿಯ ಮುಖ ಎಷ್ಟರ ಮಟ್ಟಿಗೆ ಸುಂದರವಾಗಿತ್ತು ಅಂದರೆ, ಅಧರೀಕೃತ ಚಂದ್ರಬಿಂಬ ಸತ್ಕಾಂತಿಯಂ, ಅದು ಚಂದ್ರಮಂಡಲದ ಮನೋಹರತೆಯನ್ನು ಕೂಡ ಮೀರಿಸುವ ಹಾಗೆ ಇತ್ತು. ಆನನಾಂಬುಜಂ ಒಯ್ಯನೆ, ತನ್ನ ಮುಖವೆನ್ನುವಂಥ ತಾವರೆಯ ರೀತಿಯಲ್ಲಿ ತಾವರೆಯನ್ನು ಅಥವಾ ಮುಖವನ್ನು ಕೆಳಕ್ಕೆ ಬಗ್ಗಿಸಿದರು. ಕಾದಲನ ಮುಂದೆ, ಅರ್ಜುನನ ಮುಂದೆ ನೇರವಾಗಿರು, ನಾಚಿಕೆ ಪಡಬೇಡ ಎಂದು ಆಕೆಯ ಗೆಳತಿಯರು ಬುದ್ಧಿಯನ್ನು ಹೇಳುತ್ತಾರೋ ಎನ್ನುವ ಹಾಗೆ ಆಕೆಯ ಕೆನ್ನೆಯ ಮೇಲೆ ಹಾರದ ಕಾಂತಿಗಳು, ರತ್ನದ ಹಾರದ ಕಾಂತಿಗಳು ಬೆಳಗುತ್ತಾ ಇದ್ದವು ಎನ್ನುವುದಾಗಿ ಪಂಪ ಈ ಪದ್ಯದಲ್ಲಿ ದ್ರೌಪದಿಯ ಸೌಂದರ್ಯವನ್ನು
ವರ್ಣಿಸ್ತಾನೆ.